ಅಲ್ಲೇ ನೀವು ಒತ್ತಡ ಮಾಡಿ ನಮ್ಗೊಂದು 15,000 ರೂಪಾಯಿ ರೇಟ್ ಇವರು 11,500 ರೂಪಾಯಿಗೆ ಏನೋ ನಿಯೋಗ ಕಳಿಸಿದ್ದಾರೆ, ಒಂದು ಇಷ್ಟು ಖರ್ಚು ಬರುತ್ತೆ ಅಂತ ಹೇಳಿ. ಈಗ ರಾಜ್ಯ ಸರ್ಕಾರದವ್ರು ಯಾವ 1,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ರಿ ಅಂತ ಕೇಳಿವು, ಅವ್ರು ಆಗಲ್ಲ ಅನ್ನೋ ಮಾತುಗಳೆಲ್ಲ ಹೇಳಿದರೆ ನಾವು ಹಂಗಾಗಿ ಇವತ್ತು ಈ ಒಂದು ಚಳವಳಿ ಕೇಂದ್ರ ಸರ್ಕಾರದ ಮೇಲೆ ಚಳವಳಿ ನಡೀತಾರೆ. ಒತ್ತಡ ಬೆಂಬಲ ಬೆಲೆ 15,000 ರೂಪಾಯಿ ಮಾಡಬೇಕು, 11,500 ರೂಪಾಯಿ ಖರ್ಚು ಬರುತ್ತೆ, ಒಂದು 3,000 ರೂಪಾಯಿ ನಮ್ಮ ರೈತರ ಲಾಭ 24 ಗಂಟೆ ದುಡ್ದಿದ್ದಕ್ಕೆ ಅಂತ ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಆಡಳಿತ ಪಕ್ಷ ಇಲ್ಲಿ ಬಂದು ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಸರಿಯಾದಂಥ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಕೇಂದ್ರದಿಂದ ಏನ್ ಬೇಕು, ರಾಜ್ಯದಿಂದ ಏನ್ ಬೇಕು ಅಂತ ಒಂದು ಮನವಿಯನ್ನ ಕೊಟ್ರೆ ಅದಕ್ಕೆ ಸ್ಪಂದಿಸೋದಕ್ಕೆ ಏನ್ ಬೇಕೋ ಎಲ್ಲವನ್ನ ನಾನು ಮಾಡಬಹುದು. ಇವತ್ತು 6,240 ರೂಪಾಯಿ ಜೊತೆಗೆ 1,000 ಅಂತ ಹೇಳ್ತಾ ಇದ್ದಾರೆ. ಈ ಬೆಲೆ ಯಾವುದಕ್ಕೂ ಸಾಲುವುದಿಲ್ಲ, ಇದನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಅಪೇಕ್ಷೆ ಇದೆ. ಮತ್ತೆ ನಾನು ಒಬ್ಬ ತೆಂಗು ಬೆಳೆಗಾರನಾಗಿ ನಿಮಗೆ ನಾನು ಭರವಸೆಯನ್ನು ಕೊಡ್ತೇನೆ. ನಾಳೆ 4ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಆ ಸಮಯದಲ್ಲಿ ಈ ಭಾಗದ ತೆಂಗು ಬೆಳೆಗಾರರ ಸಮಸ್ಯೆಗಳೇನಿದೆ, ಯಾವ ರೀತಿ ಕೇಂದ್ರ ಸರ್ಕಾರ ಸಹಕಾರವನ್ನು ಕೊಡಬಹುದು, ರಾಜ್ಯ ಸರ್ಕಾರ ಏನು ಮನವಿ ಮಾಡಿದೆ, ಇದೆಲ್ಲವನ್ನು ನಾನು ತಿಳ್ಕೊತೇನೆ. ಇವತ್ತೇ ನಮ್ಮ ರಾಜ್ಯದ ಕೃಷಿ ಸಚಿವರ ಜೊತೆ ಮಾತನಾಡ್ತೇನೆ. 30ನೇ ತಾರೀಕು ಮುಖ್ಯಮಂತ್ರಿಗಳು ಡೆಲ್ಲಿನಲ್ಲಿ ಪ್ರಧಾನಿಯವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ನಮ್ಮನ್ನು ಯಾರು ಕರೆದಿಲ್ಲ, ಅವರೇ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಾದರೂ ಪ್ರಧಾನಿಯವರಿಗೆ ನಮ್ಮ ತೆಂಗು ಬೆಳೆಗಾರರ ಸಮಸ್ಯೆಯನ್ನು ತಿಳಿಸಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಕೇಂದ್ರದಿಂದ ಏನ್ ಬೇಕು ಅನ್ನೋಂಥ ಮನವಿಯನ್ನು ಮಾಡಿದ್ರೆ ಅದರ ಆಧಾರದ ಮೇಲೆ ನಾವು ಪ್ರಧಾನಿಯವರ ಮನವೊಲಿಸಿ, ಕೃಷಿ ಸಚಿವರ ಮನವೊಲಿಸಿ ಈ ರೈತನ ಉಳಿಸಕ್ಕೆ ಏನೇನು ಮಾಡಕ್ಕೆ ಸಾಧ್ಯ ಇದೆಯೋ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ.